ವಿದ್ಯಾರ್ಥಿಗಳೇ, ನಿಮ್ಮೊಂದಿಗೆ ಈಗ ಚರ್ಚಿಸಲು ತೆಗೆದುಕೊಂಡು ಬಂದ ಪಾಠ ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು. ಇದು ನಾನು ನಿಮಗೆ ಹೇಳುವಂಥ ಬೂಸ್ಟ್ ಅಂತ ನಾನು ನಿಮಗೆ ಹೇಳ್ತೀನಲ್ಲ, ಅಂದರೆ 80 ಮಾರ್ಕ್ಸಿನ 80 ಪ್ರಶ್ನೆಗಳ ಪತ್ರಿಕೆಗಳಲ್ಲಿ 16 1 ಅಂಕ ಪ್ರಶ್ನೆಗಳಿರ್ತವೆ. ಅವುಗಳು ನಿಮಗೆ ಗೈನ್ ಆಗಲಿ ಅಂತಂದೇಳಿ ನಾನು ನಿಮ್ಮೊಂದಿಗೆ ಚರ್ಚಿಸುತ್ತಿದ್ದೇನೆ. ಧರ್ಮದ ಆಧಾರದಲ್ಲಿ ಸಮಾಜದ ವಿಭಜನೆ ಹಾಗೂ ಆ ನೆಲೆಯಲ್ಲಿ ಗುರುತಿಸಿಕೊಂಡು ಪರಸ್ಪರ ವೈಷಮ್ಯ ಬೆಳೆಸಿಕೊಳ್ಳುವುದನ್ನು ಕೋಮುವಾದ ಅಥವಾ ಮತೀಯವಾದ ಎನ್ನುವರು ಏಪ್ರಿಲ್ 23ರಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಒಂದು ನಿರ್ದಿಷ್ಟ ಜನ ಸಮುದಾಯ ತಾವು ವಾಸಿಸುವ ಪ್ರದೇಶವನ್ನೇ ಗಾಢವಾಗಿ ಪ್ರೀತಿಸಿ ಕೇವಲ ಆ ಭಾಗದ ಬಗ್ಗೆಯೇ ಅತಿಯಾದ ಅಭಿಮಾನವನ್ನು ಬಳಸಿಕೊಂಡರೆ ಅದನ್ನು ಪ್ರಾದೇಶಿಕತೆ ಎನ್ನುವರು. ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ಡಾಕ್ಟರ್ DM ನಂಜುಂಡಪ್ಪ ಸಮಿತಿ ರಚನೆ ಮಾಡಲಾಗಿದೆ. ಏಪ್ರಿಲ್ 2017ರಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇದು ಜೂನ್ 17ರಲ್ಲಿ, ಸೆಪ್ಟೆಂಬರ್ 21ರಲ್ಲಿ, ಏಪ್ರಿಲ್ 23ರಲ್ಲಿ ಇದಕ್ಕೆ ಸಂಬಂಧ ಪ್ರಶ್ನೆ ಬಂದಿದೆ. ರಾಜ್ಯದೊಳಗಿನ ವಿವಿಧ ಪ್ರದೇಶಗಳಲ್ಲಿರುವ ಪ್ರಾದೇಶಿಕವಾದವನ್ನು ಉಪಪ್ರಾದೇಶಿಕವಾದ ಎನ್ನುವರು. ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ 2001ರಲ್ಲಿ ಜಾರಿಗೆ ಬಂದಿತು. ರಾಷ್ಟ್ರೀಯ ಸಾಕ್ಷರತಾ ಮಿಷನ್ 1988ರಲ್ಲಿ ಜಾರಿಗೆ ಬಂದಿತು. ಸಂವಿಧಾನದ 21ನೇ ಎ ವಿಧಿ ಶಿಕ್ಷಣದ ಮೂಲಭೂತ ಹಕ್ಕಾಗಿ ಪರಿಗಣಿಸಿದೆ. ಶಿಕ್ಷಣ ಹಕ್ಕು ಕಾಯ್ದೆಯನ್ನು 2009ರಲ್ಲಿ ಜಾರಿಗೆ ತರಲಾಯಿತು. 2009ರಲ್ಲಿ ಸಾಕ್ಷರ ಭಾರತ ಕಾರ್ಯಕ್ರಮ ಜಾರಿಗೆ ಬಂದಿತು. 2018ರಲ್ಲಿ ಸಮಗ್ರ ಶಿಕ್ಷಣ ಕಾರ್ಯಕ್ರಮ ಜಾರಿಗೆ ಬಂದಿತು. ನವಭಾರತ ಸಾಕ್ಷರತಾ ಕಾರ್ಯಕ್ರಮ ಅಗತ್ಯವುಳ್ಳ ಮಕ್ಕಳಿಗೆ ಮೀಸಲಿಡುವುದು, ಇದು 2022, 23ರಿಂದ 26-27ರಲ್ಲಿ ಕೇಳಿದ್ದಾರೆ. ಲಂಚ ಅಥವಾ ಇನ್ಯಾವುದೇ ಕ್ರಮದಿಂದ ಕಾನೂನು ಬಾಹಿರ ಕ್ರಮಕ್ಕೆ ಪ್ರಚೋದನೆ ನೀಡುವುದನ್ನು ಭ್ರಷ್ಟಾಚಾರ ಎನ್ನುವರು. ಭ್ರಷ್ಟಾಚಾರ ನಿಯಂತ್ರಿಸಲು ರಾಜ್ಯದಲ್ಲಿ ಲೋಕಾಯುಕ್ತ ಮತ್ತು ಕೇಂದ್ರದಲ್ಲಿ ಲೋಕಪಾಲ ಎಂಬ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಜುಲೈ 21, ಮಾರ್ಚ್ 21 ಎರಡನೇ ಪರೀಕ್ಷೆ ಕೇಳಿದ್ದಾರೆ. ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳಲ್ಲಿ 33% ಮಹಿಳಾ ಮೀಸಲಾತಿಯನ್ನು ನೀಡಲಾಗಿದೆ. ಭಾರತದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ. ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಸಿಂಗ್ ಪಾಟೀಲ್. ಜನರು ಆಹಾರ, ಬಟ್ಟೆ, ವಸತಿ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಹೊಂದದೆ ಪಡುವ ಕಷ್ಟವನ್ನು ಬಡತನ ಎನ್ನುವರು. ಜನಸಾಮಾನ್ಯರ ಅಥವಾ ಬಳಕೆದಾರರಿಂದ ಅತ್ಯಂತ ಹೆಚ್ಚು ಲಾಭ ಗಳಿಸುವ ಧೋರಣೆಯನ್ನು ಲಾಭಖೋರತನ ಎನ್ನುವರು. ಯಾವುದೇ ಆಮದು ಸುಂಕವನ್ನು ನೀಡದೆ ಗುಪ್ತವಾಗಿ ವಿದೇಶದಿಂದ ವಸ್ತುಗಳನ್ನು ತರಿಸಿಕೊಳ್ಳುವುದನ್ನು ಕಳ್ಳ ಸಾಗಾಣಿಕೆ ಎನ್ನುವರು. ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯಗಳ ವಿಭಜನೆಯು 1956ರಲ್ಲಿ ನಡೆಯಿತು. ಭಾರತದ ಸರ್ವೋಚ್ಚ ನ್ಯಾಯಾಲಯದ ಪ್ರಥಮ ಮಹಿಳಾ ನ್ಯಾಯಮೂರ್ತಿ ಶ್ರೀಮತಿ ಫಾತಿಮಾ ಬೀಬಿ. VS ರಮಾದೇವಿ ಭಾರತದ ಮೊದಲ ಮಹಿಳಾ ಮತ್ತು ಚುನಾವಣಾ ಆಯುಕ್ತರಾಗಿದ್ದರು. ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ದುಡಿಯುವರ ಸಂಖ್ಯೆ ಹೆಚ್ಚಾಗಿರುವ ಸ್ಮೃತಿಯನ್ನು ಜನಸಂಖ್ಯಾ ಲಾಭಾಂಕ ಎಂದು ಕರೆಯುತ್ತಾರೆ. ಭಾರತ ಒಟ್ಟು ಜನಸಂಖ್ಯೆ 62% ಜನಸಂಖ್ಯೆ ದುಡಿಯುವ ಸಂಖ್ಯೆಯಾಗಿದೆ. ಲಿಂಗತ್ವ ಅಲ್ಪಸಂಖ್ಯಾತರು ಎಂದರೆ ಯಾರು? ಉತ್ತರ: ದೈಹಿಕವಾಗಿ, ಮಾನಸಿಕವಾಗಿ ಜನನಾಂಗದ ವಿರುದ್ಧ ಭಾವನೆಯುಳ್ಳ ಸಮುದಾಯದ ವ್ಯಕ್ತಿಗಳ ಲಿಂಗತ್ವ ಅಲ್ಪಸಂಖ್ಯಾತರು ಎಂದು ಕರೆಯಲಾಗುತ್ತದೆ. ಅಥವಾ ಸಾಮಾನ್ಯವಾಗಿ ತಾವು ಜನಿಸಿದಾಗ ಇದ್ದ ಲಿಂಗಕ್ಕಿದ್ದ ಭಿನ್ನವಾದ ಶಾರೀರಿಕ ಸಾಮಾಜಿಕ ವರ್ತನೆಯನ್ನು ಹೊಂದಿರುವವರೇ ಲಿಂಗತ್ವ ಅಲ್ಪಸಂಖ್ಯಾತರು. ಲಾಭಖೋರತನ ಎಂದರೇನು? ನ್ಯಾಯಯುತ ಬಳಕೆದಾರರಿಂದ ಅಧಿಕ ಹಣವನ್ನು ವಸೂಲಿ ಮಾಡಿ ಲಾಭ ಗಳಿಸುವ ಧೋರಣೆಯನ್ನು ಲಾಭಖೋರತನ ಎಂದು ಕರೆಯುತ್ತಾರೆ. ಶಿಕ್ಷಣ ಹಕ್ಕು ಕಾಯ್ದೆ 2009 ಏಕೆ ಜಾರಿಗೆ ತರಲಾಗಿದೆ? ಆಗಸ್ಟ್ 24ರ ಪರೀಕ್ಷೆ 3ರಲ್ಲಿ ಕೇಳಿದ್ದಾರೆ. 6ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡುವುದು. ಖಾಸಗಿ ಶಾಲೆಗಳಲ್ಲಿ 20% ಸೀಟುಗಳನ್ನು ನೀಡುವುದು. ಬಡತನ ಎಂದರೇನು? ಜನರು ಕನಿಷ್ಠ ಅಗತ್ಯತೆಗಳಾದ ಆಹಾರ, ಬಟ್ಟೆ, ವಸತಿ ಹಾಗೂ
ಮೂಲಭೂತ ಸೌಕರ್ಯಗಳನ್ನು ಹೊಂದಲು ಸಾಧ್ಯವಾಗದೇ ಇರುವ ಸ್ಥಿತಿಯನ್ನು ಬಡತನ ಎನ್ನುವರು. 88ರಲ್ಲಿ ಭ್ರಷ್ಟಾಚಾರ ತಡೆ ಕಾಯ್ದೆ ಜಾರಿಗೆ ಬಂದಿತ್ತು. 6-14 ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲು ಭಾರತ ಸರ್ಕಾರವು 2001ರಲ್ಲಿ ಜಾರಿಗೆ ತಂದ ಯೋಜನೆ ಸರ್ವ ಶಿಕ್ಷಾ ಅಭಿಯಾನ ಜೂನ್ 18ರಲ್ಲಿ ಕೇಳಲಾಗಿದೆ. ನಮ್ಮ ಸಂವಿಧಾನದ 21ನೇ ವಿಧಿಯು ಶಿಕ್ಷಣ ಮೂಲಭೂತ ಹಕ್ಕು ಎಂದು ಹೇಳುತ್ತದೆ. ಜೂನ್ 20ರಲ್ಲಿ ಕೇಳಿದ್ದಾರೆ. ಗ್ರಾಮೀಣ ಮಹಿಳೆಯರ ವಿಕಾಸಕ್ಕಾಗಿ ಕರ್ನಾಟಕ ಸರ್ಕಾರ ಜಾರಿಗೆ ತಂದ ಕಾರ್ಯಕ್ರಮ ಸ್ತ್ರೀ ಶಕ್ತಿ ಕಾರ್ಯಕ್ರಮ. ಏಪ್ರಿಲ್ 16, ಜೂನ್ 16ರಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಭಾರತದಲ್ಲಿ ಕೋಮುವಾದದ ಬೀಜವನ್ನು ಬಿತ್ತಲು ಬ್ರಿಟಿಷರು ಅನುಸರಿಸಿದ ನೀತಿ ಒಡೆದು ಆಳುವ ನೀತಿ. ಏಪ್ರಿಲ್ 18ರಲ್ಲಿ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳಿದ್ದಾರೆ. ಸಾಮಾಜಿಕ ಸ್ಥಳ ವಿನ್ಯಾಸ 1 ಅಂಕ ಪ್ರಶ್ನೋತ್ತರಗಳು. ಜನರನ್ನು ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳೆಂದು ವಿಂಗಡಿಸುವುದನ್ನೇ ಸ್ಥಳ ವಿನ್ಯಾಸ, ಸಾಮಾಜಿಕ ಸ್ಥಳ ವಿನ್ಯಾಸ ಎನ್ನುವರು. ಜೂನ್ 16ರಲ್ಲಿ, ಮಾರ್ಚ್ 19ರಲ್ಲಿ, ರಾಷ್ಟ್ರೀಯ ಪೂರ್ವ ಸಿದ್ಧತಾ ಪರೀಕ್ಷೆ 19ರಲ್ಲಿ, ಮಾರ್ಚ್ 2, 19ರ ಎರಡನೇ ಪರೀಕ್ಷೆಯಲ್ಲಿ, ಏಪ್ರಿಲ್ 1, 24ರ ಜೂನ್ ಪರೀಕ್ಷೆಯಲ್ಲಿ, 24ರ ಪರೀಕ್ಷೆ 2ರಲ್ಲಿ ಇದಕ್ಕೆ ಸಂಬಂಧ ಪ್ರಶ್ನೆ ಕೇಳಿದ್ದಾರೆ. ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಆದಿಕವಿ ಪಂಪ. ಇದು ಏಪ್ರಿಲ್ 15, ಏಪ್ರಿಲ್ 17, ಏಪ್ರಿಲ್ 23 3 ಬಾರಿ ಪ್ರಶ್ನೆ ಬಂದಿದೆ. ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವ ಪೂರ್ವಗ್ರಹ ಎಂದು ಕರೆಯುತ್ತೇವೆ. ಏಪ್ರಿಲ್ 23ರಲ್ಲಿ ಪ್ರಶ್ನೆ ಬಂದಿದೆ. ಪೂರ್ವಾಗ್ರಹವು ಅಸಹನೆ, ತಿರಸ್ಕಾರ, ಅಗೌರವ, ದ್ವೇಷ ಭಾವನೆಗಳು ಬೆಳೆಸುತ್ತದೆ. ಪೂರ್ವಗ್ರಹವು ಸಾಮಾಜಿಕ ಸಂಘರ್ಷಕ್ಕೆ ಕಾರಣವಾಗುತ್ತದೆ. ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಅತ್ಯ ಕಳಂಕ ಎಂದವರು ಮಹಾತ್ಮ ಗಾಂಧೀಜಿ ಜೂನ್ 23ರಲ್ಲಿ ಕೇಳಿದ್ದಾರೆ. ಅಸ್ಪೃಶ್ಯತೆಯು ಕಳಂಕ ತೊಡೆದು ಹಾಕಲು ಜ್ಯೋತಿಬಾ ಫುಲೆ, ಸ್ವಾಮಿ ವಿವೇಕಾನಂದ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತೀವ್ರ ಪ್ರಯತ್ನಪಟ್ಟರು. ಸಂವಿಧಾನ 17ನೇ ವಿಧಿಯು ಅಸ್ಪೃಶ್ಯರ ಆಚರಣೆ ನಿಷೇಧಿಸಿದೆ. ಜೂನ್ 15, ಸೆಪ್ಟೆಂಬರ್ 21, ಜೂನ್ 24 ಪರೀಕ್ಷೆ 2ರಲ್ಲಿ ಕೇಳಿದ್ದಾರೆ. 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಸರ್ಕಾರ ಪ್ರಕಾರ ಅಸ್ಪೃಶ್ಯತೆ ಆಚರಣಾ ಶಿಕ್ಷಾ ಅಪರಾಧವಾಗಿದೆ. ಹೆಚ್ಚುತ್ತಿರುವ ಸಾಕ್ಷರತೆ ಮತ್ತು ಸಾಮಾಜಿಕ ಜಾಗೃತಿಯಿಂದಾಗಿ ಇತ್ತೀಚೆಗೆ ಅಸ್ಪೃಶ್ಯತಾ ಪ್ರಮಾಣ ಕಡಿಮೆಯಾಗಿದೆ. ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ 1955ರಲ್ಲಿ ಜಾರಿಗೊಳಿಸಲಾಗಿದೆ. ಸೆಪ್ಟೆಂಬರ್ 21ರಲ್ಲಿ ಸಂಬಂಧಪಟ್ಟ ಪ್ರಶ್ನೆ ಕೇಳಿದ್ದಾರೆ. ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು 1970ರಲ್ಲಿ ಅಗತ್ಯ ಬದಲಾವಣೆಗಳೊಂದಿಗೆ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿಗೆ ತರಲಾಗಿದೆ. ಜುಲೈ 21ರಲ್ಲಿ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳಿದ್ದಾರೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ತಾವು ಓದಿ ತಮ್ಮ ಗೆಳೆಯರಿಗೂ ಓದಲಿಕ್ಕೆ ಸಹಕಾರ ನೀಡಿ, ನೆರವನ್ನು ನೀಡಿ. ಧನ್ಯವಾದಗಳು.